ಒಂದು ಕಡೆ ಅವ್ರಿಗೆ ಅನ್ಯಾಯ ಆಗಿದೆ, ಇನ್ನೊಂದು ಕಡೆ ಹಿಂದುತ್ವದ ಹುಲಿ ಈ ಲೆಕ್ಕದಲ್ಲಿ ಮಾತಾಡ್ತಿದ್ದಾರೆ. ಈ ಲೆಕ್ಕದಲ್ಲಿ ನಾನು ಚುನಾವಣೆ ಗೆಲ್ತೀನಿ ನಂಬಿಕೆ ಇದೆ. 12ನೇ ತಾರೀಕು ಏಪ್ರಿಲ್ 12ನೇ ತಾರೀಕು ಚುನಾವಣೆಗೆ ನಾಮಪತ್ರ ಸಲ್ಲಿಸಬೇಕು ಅಂತ ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ. ಯಾರಿಗೆ ಬೆದರಿಕೆ ಅಲ್ಲ, ಕಾಲ್ಗಳು ಬರ್ತಾ ಇದ್ದಾವೆ ಎಂದೆ, ಬೆದರಿಕೆ ಕೆರೆ ಇಲ್ಲ. ಅದಕ್ಕೆ ಚುನಾವಣಾ ಫಲಿತಾಂಶ ಬಂದಾಗ BJPಯ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ, ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಬ್ಬರಿಗಿಂತಲೂ ಕೂಡ ಕನಿಷ್ಠ 1 ಲಕ್ಷಕ್ಕಿಂತ ಹೆಚ್ಚಿಗೆ ಲೀಡನ್ನು ಗೆಲ್ತೇನೆ. ಅವಾಗ ಗೊತ್ತಾಗುತ್ತೆ ಈ ಡಮ್ಮಿ ಕ್ಯಾಂಡಿಡೇಟ್ ಯಾರು, ಹೊಂದಾಣಿಕೆ ರಾಜಕಾರಣ ನಮ್ಮ ಜಿಲ್ಲೆ ನಡೆಯುತ್ತೋ ಇಲ್ಲೋ. ಯಾಕೆಂದರೆ ಹೊಂದಾಣಿಕೆ ರಾಜಕಾರಣದಲ್ಲಿ ಒಂದು ಸರಿ ಶಿಕಾರಿಪುರ ಮತ್ತು ವರುಣದಲ್ಲಿ ಯಶಸ್ವಿ ಆಗಿದ್ದಾರೆ, ತಿಣುಕಿ ಯಶಸ್ವಿ ಆಗಿದ್ದಾರೆ ಹೊಂದಾಣಿಕೆ ರಾಜಕಾರಣ. ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಹೊಂದಾಣಿಕೆ ರಾಜಕಾರಣ ಮಾಡಿದ್ದಾರೆ. ಅದಕ್ಕೆ ಉತ್ತರ ಈ ಒಂದು ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪನ ಗೆಲ್ಲಿಸ್ತಾರೆ. ಇದನ್ನು ನೋಡುವಂತೀರಿ. ಈಗಲೇ ಇಲ್ಲ ರೀ, ಈಗಾಗಲೇ ಬರೋಕ್ಕೆ ಶುರುವಾಗಿದೆ. ನಾಮಪತ್ರ ಶುರು ಮಾಡ್ತೀವಿ ಅಂತಂದು ಬರುತ್ತೆ. ನಾವು ಯಾವ ಕಾರಣಕ್ಕೂ ಚಿಂತೆ ಮಾಡಲ್ಲ, ನಾಮಪತ್ರ ಸಲ್ಲಿಸ್ತೀವಿ, ಚುನಾವಣೆಗೆ ಫೈಟ್ ಮಾಡ್ತೀವಿ, ಗೆಲ್ತೀವಿ. ಬರ್ತಾ ಇದೆ, ಮಾಡಬೇಡಿ ಅಂತಲೂ ಬರ್ತಾ ಇದೆ. ದೊಡ್ಡವರು ಬೇರೆ ಬೇರೆ ಕಡೆಯಿಂದ ಮಾಡ್ತಾರೆ, ಮಾಡಬೇಡಿ ಅಂತ. ಪಕ್ಷದ ಕಾರ್ಯಕರ್ತರು, ಹಿತೈಷಿಗಳು, ಹಿಂದುತ್ವವಾದಿಗಳು ಯಾವ ಕಾರಣಕ್ಕೂ ವಾಪಸ್ ತೊಗೋಬೇಡಿ, ನಿಲ್ಲೇಬೇಕು ಅಂತ ಹೇಳ್ತಾರೆ. ನಿಲ್ಲೇಬೇಕು ಅಂತ ಸಾಮಾನ್ಯ ಜನರು ಹೇಳ್ತಿರ್ಬೇಕಾದ್ರೆ ಸಾಮಾನ್ಯ ಜನರ ಮಾತಿಗೆ ನಾನು ಬೆಲೆ ಕೊಡ್ತೀನಿ. ಅವರಷ್ಟು ಜನ ನೋವಿದೆಯಲ್ಲ, ಹಿಂದುತ್ವ ಉಳಿಬೇಕು, ಪಕ್ಷ ಉಳಿಬೇಕು ಅನ್ನೋದು ನೋವಿದೆಯಲ್ಲ, ಆ ನೋವಿಗೆ ನಾನು ಧ್ವನಿಯಾಗಿ ನಿಲ್ತಾ ಇದ್ದೇನೆ. ಬಂದಿತ್ತು ಕಾಂತೇಶ್ವರಿಗೆ ಕಾಲು ಬಂದಿದೆ, ಯಾರಿಗೆ ಬಂದಿದೆ, ಏನು ಬಂದಿದೆ ಅಂತ ಆಮೇಲೆ ತಿಳಿಸ್ತೀನಿ. ಹೇಳ್ದಲ್ಲಪ್ಪ, ಯಾವುದೇ ಅವರು ಇವತ್ತು ಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ವಾಪಸ್ ತೊಗೋತೀರಿ ಅಂತ. ಯಾವ ಕಾರಣಕ್ಕೂ ವಾಪಸ್ ತೊಗೊಳೋಕ್ಕೆ ಪ್ರಶ್ನೆ ಇಲ್ಲ. ಚುನಾವಣೆ ಸ್ಪರ್ಧೆ ಮಾಡ್ತೀನಿ. 12ನೇ ತಾರೀಕು ನಾಮಪತ್ರ ಸಲ್ಲಿಸ್ತೀನಿ ಅಂತ ಘೋಷಣೆ ಮಾಡಿದ್ದೀನಿ. 12ನೇ ತಾರೀಕು ನಾಮಪತ್ರ ಸಲ್ಲಿಸ್ತೇನೆ.